ಮಳೆಗಾಲ, ಮಲೆನಾಡು. ಈ 4 ಅಕ್ಷರದ 2 ಪದ ಎಷ್ಟು ಚಂದ ಅಂದರೆ ಒಂದು ಪದ ಹೇಳಿದರೆ ಮತ್ತೊಂದು ನೆನಪಾಗುವಷ್ಟು. ನಮ್ಮ ಮಲೆನಾಡಲ್ಲಿ ಮಳೆಗಾಲ ಶುರುವಾಯಿತು ಅಂದರೆ ಏನೋ ಒಂದು ಸಂಭ್ರಮ, ಏನೋ ಒಂದು ಸಡಗರ. ಅದರಲ್ಲಿ ಒಂದು ಸಡಗರ ಲಿಸ್ಟ್ನ ಮೇಲ್ ಬರುತ್ತೆ. ಅದಂದರೆ ಅಟ್ಟ ಮುಚ್ಚೋದು ಅಥವಾ ಅಟ್ಟಕ್ಕೆ ಮಾಡೋದು. ಚಳಿಗಾಲ ಮತ್ತು ಸೆಕೆಗಾಲದಲ್ಲಿ ಗೋಟಡಿಕೆ ಒಣಗಿಸಿ ಅದನ್ನು ಚಾಲಿ ಮಾಡಲಿಕ್ಕೋ ಅಥವಾ ಮಳೆಗಾಲ ಬರುತ್ತಲ್ಲ ಅಂತ ಕಾಳು ಕಡಿ ಒಣಗಿಸಿ ಸಂಗ್ರಹ ಮಾಡಲಿಕ್ಕೋ ಸಹಾಯ ಮಾಡಿದ ಈ ಅಟ್ಟಕ್ಕೆ ಈಗ ಮಳೆ ರಜೆ. ಹೊಡೆಕಾಗ್ತಾ ಇತ್ತಾನೆ ಇವತ್ತು ಪೆಟ್ಟಿಗೆ ತುಪ್ಪನ. ಅಟ್ಟಕ್ಕೆ ಮಾಡೋದು, ಅಟ್ಟಕ್ಕೆ ಮತ್ತು ತಗಡಾಕೋದು ಮಾಡೋದು. ಎಂತಕ್ಕೆ ಅಂದರೆ ಮಳೆಗಾಲಕ್ಕೆ ರಕ್ಷಣೆಯಿಂದ. ಅಟ್ಟ ತೆಗೆಯೋದಿಲ್ಲಲ್ಲ, ಅದಕ್ಕಾಗಿ ತಗಡಾಕಿ ಅಟ್ಟವನ್ನು ರಕ್ಷಿಸಿಕೊಳ್ಳುವುದು. ನೆಲ ಅಟ್ಟ ಎರಡು ಅಂದರೆ ಒಂದೇ ಕಲ್ಲಿನಲ್ಲಿ ಎರಡು ಹಚ್ಚಿ ಯಾರು ಪ್ಲಾನ್ ಅಂದರೆ ಈಗಿರೋ ಅಟ್ಟದ ಕಂಬ ಇದ್ದಲೆ ಆ ಅಟ್ಟದ ಕಂಬಕ್ಕೆ ಕಬ್ಬಿಣದ ಜಿಐ ಕಂಬ ನಿಲ್ಲಿಸಿ ಅದನ್ನು ಸರಿಯಾಗಿ ಬಿಗಿದು ಕಂಬಕ್ಕೆ ಅದ್ರ ಮೇಲ್ಗಡೆ ಕಬ್ಬಿಣದ ಸ್ಕ್ವೇರ್ ಪೈಪ್ ಹಾಕಿ ಅಡ್ಡನ್ನು ಸ್ಕ್ವೇರ್ ಪೈಪ್ ಹಾಕಿ ಸಪೋರ್ಟಿಗೆ ಅದ್ರ ಮೇಲೆ ತಗಡು ಹಾಕಿ ತಗಡು ಹಾರದಾಗಿದ್ದಂಗೆ ವೇಟ್ ಹೇರಿ ತಗಡನ್ನು ಬಿಗಿ ಅಟ್ಟಕ್ಕೆ ಹೋಗ್ಲಕ್ಕು. ಅಂದರೆ ಈಸಿಯಾಗಿ ಅಲ್ದಾಗಿದ್ರು ಬಕ್ಕೆಂಡು ಓಡಾಡ್ಲಕ್ಕು ಆರಾಮಾಗಿ ಅಲ್ದಾಗಿದ್ರು. ಮುಗಿಯದ ಸಂತೆ ಕೃಷಿಕರ ಸಮಸ್ಯೆ, ಮುಗಿಯದ ಕೆಲಸ. ನಾನೇನೋ ಸಂಭ್ರಮ ಸಡಗರ ಅಂತೆಲ್ಲ ಹೇಳ್ಬಿಟ್ಟೆ, ಆದರೆ ಅಪ್ಪ ಸಮಸ್ಯೆ ಅಂತಿದಾರಲ್ಲ. ಅಪ್ಪ ಸಮಸ್ಯೆ ಅಂತಿತ್ತು ಮಳೆಗಾಲಕ್ಕಲ್ಲ, ಮಳೆಗಾಲದ ಜೊತೆ ಬರುವಂತಹ ಹಲವಾರು ಒತ್ತಡಗಳಿಗೆ. ಹೈಟ್ ತಗ್ಗೈತಂಗೆ ಇಲಿ ಕಾಟಗಳು ಜಾಸ್ತಿ, ಸಿಕ್ಕಾಪಟ್ಟೆ ಇಲಿ ಹೊಡೆದು ಅಲ್ಲೆಲ್ಲ ಇದನ್ನೆಲ್ಲ ಚಪ್ ಆ ತಂತಿ ಹಾಕಿ ಕಟ್ಟೋಗ್ಬಿಟ್ಟಿದೆ ತಗಡಿಗೆ ಒಂದಕ್ಕೊಂದೊಂದು. ವರ್ಷ ಒಂದ್ಸಲ ಕಿತ್ತು ಹಾರಿತ್ತು ಚಪ್ಪಡಿ ಕಲ್ಲು. ಅದು ಮ್ಯಾಲಿಂದವ ಗುಡಿ ಕಟ್ಟಲು ಬತ್ತು. ಮಧ್ಯೆ ಗುಡಿ ಹೇರ್ಬಿಟ್ರೆ ಅವಾಗ ಹಂಗ್ ಬಿಟ್ಕೊಡ್ತೇವೆ. ಹೋದ ವರ್ಷ ಮಳೆಗಾಲದಲ್ಲಿ ಹಾರಿ ಮಂಜಣ್ಣನ ಸೇರಿ ಅದು ಹೋದ ವರ್ಷವ ರಾಶಿ ಇಷ್ಟೆಲ್ಲ ಹೈಟ್ ಇತ್ತಿಲ್ಲ, ಇನ್ನು ಕಡಿಮೆ ಹೈಟ್ ಇತ್ತು. ಹೈಟ್ ಜಾಸ್ತಿ ಇದ್ಬಿಟ್ರೆ ಪಾಸ್ ಆಗ್ಬಿಡ್ತು. ಎರಡು ಹತ್ತಲ ಮೂರನೇ ತೆಗಿವಲ್ಲ, 2 ಇಂಚ್ ಇಷ್ಟು. ಅದಲ್ಲಿ ಇಷ್ಟೇ, ಇನ್ನು ಕಡಿಮೆ. ಇದೆಲ್ಲ ಬತ್ತಾ ಅಂಬೆಲ್ಲ ಈ ಗುಡಿ ಸರ್ಸ್ಬೇಕು ಅಂದ್ರೆ ಎಲ್ಲನೂ ಸರ್ಸ್ಕೊತ ಹೋಗ್ಬೇಕು. 3-4 ಗುಡಿ ತಡಿ, ನಾ ಕೆಳಗಿಂದ ಹೊಡಿತೀವಿ. ಸುಮಾರು 13 ಫೂಟ್ ಬೇಕತ್ತಲ್ಲ, 13 ಬೇಡ, ಒಂದು 5 11 ಫುಟ್ ಅದ ಇದು. ಅದು 13 ಫುಟ್. ಎಷ್ಟೆಲ್ಲ ಸಮಸ್ಯೆಗಳು.
ಬನ್ನಿ ಒಂದು ಬ್ರೇಕ್ ತಗೊಂಡು ನಾನು ನಿಮಗೆ ಬೇರೆಯವ್ರನ್ನ ಪರಿಚಯಿಸ್ಕೊಡ್ತೀನಿ. ಇವರು ನಮ್ಮಮ್ಮ. ಬೇಸಿಗೆಗಾಲದಲ್ಲಿ ಒಣಗಿ ಬಿದ್ದಂತಹ ತೆಂಗಿನ ಹೆಡದ ಗರಿಗಳಿಂದ ಹಿಡಿ ಅಥವಾ ಪೊರ್ಕೆ ಮಾಡ್ತಿದ್ದಾರೆ. ಇವ್ರನ್ನ ಪರಿಚಯಿಸ್ಕೊಡೋದು ಮರ್ತೇ ಬಿಟ್ನಲ್ಲ. ಇವರು ನಮ್ಮನೆ ಗಂಡುಗಲಿ, ಅಂದರೆ ನನ್ನ ಅಣ್ಣ. ಎಷ್ಟು ಪುಟ್ಟಿದ್ದು ಅದು? 13 ಅಲ್ಲ? ಕರೆಕ್ಟ್ 13 ಕಟ್ ಮಾಡಿಸಿದ್ಯಲ್ಲ? ಎಷ್ಟು ಇಂಚು? 12 ಅಲ್ಲಿ. ಇವರು ನನ್ನ ಅಜ್ಜಿ, ನಾನು ಅಮ್ಮಮ್ಮ ಅಂತ ಕರೆಯೋದು. ಅವ್ರ ಕೈಯಲ್ಲಿರೋದು ಕೋಕಂ ಸಿಪ್ಪೆ ಅಥವಾ ಪುನರ್ಪುಳಿ ಅಂತಾರಲ್ಲ, ಆ ಹಣ್ಣಿನ ಸಿಪ್ಪೆ. ಅದನ್ನು ಚೆನ್ನಾಗಿ ಸೂರ್ಯನ ಬಿಸಿಲಿನಲ್ಲಿ ಒಣಸಿ ಆಸೆ ಪದಾರ್ಥಗಳಿಗೆ ಉಪಯೋಗಿಸ್ತಾರೆ. ಮಾರನೆಯ ದಿನ ನಿನ್ನೆನೆ ಕಂಬನೆಲ್ಲ ಅಳತೆ ಮಾಡಿ ಕಟ್ ಮಾಡಿ ಮತ್ತೆ ಕಂಬ ನಿಲ್ಸೋಕೆ ಅಂತ ಗುಂಡಿನೂ ತೋಡಾಗಿದೆ. ನಿನ್ನೆಗೆ ಮುಂದುವರಿದು ಇವತ್ತು ನಾವೆಂತ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಕಬ್ಬಿಣದ ಕಂಬದ ಮೇಲೆ ಸ್ಕ್ವೇರ್ ಪೈಪನ್ನು ನಿಲ್ಲಿಸ್ಬೇಕಲ್ವಾ, ಹಾಗಾಗಿ ಅಪ್ಪ ಆ್ಯಂಗಲ್ ಗ್ರೈಂಡರ್ ಮುಖಾಂತರ ಅದನ್ನು ಅಳತೆ ಮಾಡಿ ಕಟ್ ಮಾಡ್ತಾ ಇದ್ರು. ನಮಗೆ ಟೋಟಲಿ 5 ಕಂಬ ಬೇಕಿತ್ತು, 4 ಕಂಬ ಕಟ್ ಮಾಡಿ ಆಗಿತ್ತು. ಆದರೆ ದುರಾದೃಷ್ಟವಶಾತ್ ನಾವು 5ನೇ ಕಂಬ ಕಟ್ ಮಾಡುವಾಗ ನಮ್ಮ ಆ್ಯಂಗಲ್ ಗ್ರೈಂಡರ್ ಕೈ ಕೊಡ್ತು. ಹಾಗಾಗಿ ಅಪ್ಪ ಮಹೇಶಪ್ಪನ ಮನೆಗೆ ಹೋಗಿ ಅವ್ರ ಹತ್ರ ಇರೋ ಆ್ಯಂಗಲ್ ಗ್ರೈಂಡರನ್ನು ತಂದರು. ಹಾಗೆ ನಮ್ಮ 5ನೇ ಕಂಬವನ್ನು ಕಟ್ ಮಾಡಿದರು. ಸಂಜೆ ಕಡೆ ಜೋರ್ ಮಳೆ ಹೋಯ್ತಾ ಇರುವಾಗ ಬಿಸಿ ಬಿಸಿ ಚಾ ಜೊತೆ ಹಲಸಿನಕಾಯಿ ಚಿಪ್ಸ್ ಇಲ್ಲದೆ ಇದ್ರೆ ಮಜಾ ಬರುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ನಾನು ಅಮ್ಮ ಬೆಳಗ್ಗೆ ಹಲಸಿನಕಾಯನ್ನ ಕಟ್ಕೊಂಡು ಬಂದ್ವಿ, ಯಾಕಂದ್ರೆ ಚಿಪ್ಸ್ ಮಾಡಬೇಕು ಅಂತ. ಸುಮಾರು 11-12 ಗಂಟೆ ಆಗಿದೆ ಈಗ. ಜಡಿ ಮಳೆ ಬೀಳ್ತಾ ಇದೆ. ಅಟ್ಟದ ಮೇಲೆ ಅಪ್ಪ, ಅಣ್ಣ, ಉದಯ ಮತ್ತೆ ಲಕ್ಷ್ಮಣ ಕೆಲಸ ಮಾಡ್ತಿದ್ದಾರೆ. ಒಳಗಡೆ ಅಮ್ಮ ಮತ್ತೆ ಅಮ್ಮಮ್ಮ ಚಿಪ್ಸಿಗೆ ಅಂತ ಎಲ್ಲ ತಯಾರಿ ಮಾಡ್ತಿದ್ದಾರೆ. ನಾನು ಇದನ್ನೆಲ್ಲವನ್ನು ನೋಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಆಗುವಾಗ ಮಳೆನೂ ಸ್ವಲ್ಪ ಜೋರಾಯಿತು. ಮತ್ತೆ 1 ಗಂಟೆನೂ ಆಗಿತ್ತು. ಅಂತ ಅಂದರೆ ಉದಯ ಮತ್ತು ಲಕ್ಷ್ಮಣನಿಗೆ ಕೆಲಸ ಬಿಡುವ ಸಮಯ. ಈಗಾಗಲೇ 50% ಕೆಲಸ ಎಲ್ಲ ಮುಗ್ದಿದೆ. ಅಂತ ಅಂದರೆ ಇನ್ನು ತಗಡು ಹಾಕೋದು ಮತ್ತು ಅದ್ರ ಮೇಲೆ ಕಲ್ಲು ಹೇರೋದೊಂದು ಬಾಕಿ ಇದೆ. ಕಲ್ಲು ಎಂತ ಮಾಡ್ತೀಯಳ? ಕಲ್ಲು ತಗಡು ಹಾರದಿದ್ದಂಗೆ ವೇಟಿಗೆ ಇಡಲೆ, ವೇಟಿಗೆ ಇಡಲೆ. ಹೇಳ ಹೇಳವು ಹೇಳ್ಬಿಡ್ಲಿ. ಕಲ್ಲನ್ನು ಇದ್ರ ಮೇಲೆ ಇಟ್ಟು ಇದನ್ನಲ್ಲಿ ಆ ಎಳೆ ಕಟ್ಟಿದ್ವಿ ಆತಲೆ, ಆ ಎಳೆ ಕಟ್ಟಿ ಇದನ್ನ ಕಲ್ಲಿಲ್ಲಿ ಕಟ್ಟಿಟ್ಬಿಟ್ಟು ಇದ್ರ ಮೇಲೆ ಇಟ್ಬಿಡೋದು. ಇದ್ರ ಮೇಲೆ ಹಿಂಗೆ ಕಲ್ಲು ಇಟ್ಬಿಡೋದು. ವೇಟ್ ಆಗ್ತಲ್ಲ, ಆಚೆ ಈಚೆ ಆಗ್ತದೆ. ಆಮೇಲೆ ಇಲ್ಲೊಂದು ಚಿಪ್ಳ ಹಾಕಿನ ಬರ್ತದೆ. ಇಲ್ಲಿಂದ ಮೇಲಿಂದ ಹಿಂಗೆ ಒಂದು ಚಪ್ಪಳ ಹಾಕ್ಬೋದು. ಹಾಕಲ್ಲಿ ಒಂಚೂರು ರಗಳೆ ಆಗ್ತದೆ. ಬಾ, ನಾನು ಅಟ್ಟದ ಮೇಲೆ ನಿಂತವಳು ಒಳಗಡೆ ಏನು ಮಾಡ್ತಿದ್ದಾರೆ, ಚಿಪ್ಸ್ ಮಾಡೋದು ಎಲ್ಲಿ ತನಕ ಬಂತು ಅಂತ ನೋಡೋಣ ಅಂತ ಒಳಗಡೆ ಬಂದರೆ, ವಿಡಿಯೋ ಮಾಡುವಾಗ ಅಮ್ಮ ಮತ್ತು ಅಮ್ಮಮ್ಮ ಸೇರಿ ನನಗೆ ಸ್ವಲ್ಪ ಕಾಲೆಳೆದ್ರು. ಏನಂತ ಅಂದರೆ, ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದರೆ ಚಿಪ್ಸು ಹೊತ್ತೋಗುತ್ತೆ ಅಂತ. ಹೇಗೂ ಒಳಗಡೆ ಹೋಗಿದ್ದೀನಲ್ವಾ, ಕರೆಕ್ಟ್ 4 ಗಂಟೆ ಆಗಿತ್ತು. ನನಗೆ ಚಹಾ ಕುಡಿಯೋ ಸಮಯ. ಹಾಗಾಗಿ ಚಹಾ ಕುಡಿದು ಚಿಪ್ಸ್ ತಿಂದು ವಾಪಸ್ ಅಟ್ಟಕ್ಕೆ ಬಂದು ನೋಡಿದ್ರೆ ತಗಡಾಕಾಗೋಗಿತ್ತು. ನಿನ್ನೆನೇ ಅಪ್ಪ ತಗಡು ಹಾಕಿದ ಮೇಲೆ ಓಡಾಡ್ಬೋದು ಅಂತ ಹೇಳಿದರು ಅಟ್ಟದ ಮೇಲೆ. ಹಾಗಾಗಿ ಅದನ್ನು ಟೆಸ್ಟ್ ಮಾಡೋಣ ಅಂತ ನಾನು ನೋಡಿದೆ. ಡಕ್ ವಾಕ್ ಮಾಡಿಕೊಂಡು ಓಡಾಡಬೇಕಿತ್ತು, ಬಟ್ ಆದರೂ ಚೆನ್ನಾಗಿತ್ತು. ಹೀಗೆ ಅಟ್ಟಕ್ಕೆ ಮಾಡಿ ಮುಚ್ಚೋದ್ರಿಂದ ಮತ್ತೊಂದೇನು ಉಪಯೋಗ ಅಂತ ಅಂದರೆ, ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಗಾಳಿ ಮಳೆಗೆ ತುಂಬ ಅಡಿಕೆ ಬಿದ್ದಿರುತ್ತೆ. ಅದನ್ನೆಲ್ಲ ಒಣಗಿಸೋಕೆ, ಒಣಗದೇ ಇದ್ದರೂ ಅದನ್ನೆಲ್ಲ ಹರಗಿಡೋಕೆ ಇದು ತುಂಬ ಉಪಕಾರ ಮಾಡುತ್ತೆ.